ನಾನು ಪಾಠ ಮಾಡ್ತಾ ಇದ್ದೀನಿ, ನಾನು ಈಗ ಪಾಠ ಮಾಡ್ತಾ ಇದ್ದೀನಿ. ಓಕೆ, ನಾನು ಖುಷಿಯಾಗಿದ್ದೀನಿ, ನಾನು ಈಗ ಖುಷಿಯಾಗಿದ್ದೀನಿ. ಓಕೆ, ನಾನು ಟೀಚರ್ ಆಗಿದ್ದೆ, ಈಗ ನಾನು ಟೀಚರ್ ಪ್ರೊಫೆಷನ್ ಬಿಟ್ಟು ನಾನು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಥವಾ ಸಮಥಿಂಗ್ ಎಲ್ಸ್. ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ನಾನು ಟೀಚರ್ ಆಗಿದ್ದೆ, ಐ ವಾಸ್ ಅ ಟೀಚರ್. ನಾನು ಟೀಚರ್ ಆಗಿದ್ದೆ, ಐ ವಾಸ್ ಅ ಟೀಚರ್. ಇದೆ ತೋರಿಸ್ತೀನಿ ನಾನು. ಓಕೆ, ಸೊ ಈಸ್ ಎಲ್ಲಿ ಗೊತ್ತಾಯ್ತಲ್ವಾ? ಈಗ ವಾಸ್. ಓಕೆ, ಸೊ ಆ್ಯಮ್ ಎಲ್ಲಿ ಪಾಸಿಟಿವ್, ಆ್ಯಮ್ ನಾಟ್ ನೆಗೆಟಿವ್, ನಕಾರಾತ್ಮಕ. ವಾಸ್ ಎಲ್ಲಿ ಬಳಸ್ತೀವಿ? ಪಾಸ್ಟ್ ಟೆನ್ಸಲ್ಲಿ. ಐ ವಾಸ್ ಅ ಟೀಚರ್, ನಾನು ಟೀಚರ್ ಆಗಿದ್ದೆ. ಐ ವಾಸ್ ಟೀಚಿಂಗ್, ನಾನು ಪಾಠ ಮಾಡ್ತಾ ಇದ್ದೆ. ಐ ವಾಸ್ ಹ್ಯಾಪಿ, ನಾನು ಖುಷಿಯಾಗಿದ್ದೆ. ಯು ವರ್, ಇಲ್ಲಿ ನೋಡಿ. ಸೊ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ನಾವು ವಾಸ್ ಬಳಸಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್ ಬಳಸಬೇಕು. ಇದೀನಿ, ಆ್ಯಮ್. ಇದ್ದೆ, ವಾಸ್. ಇದ್ದೆ, ವಾಸ್. ಓಕೆ, ಯು ವರ್ ಅ ಸ್ಟೂಡೆಂಟ್, ನೀನು ಸ್ಟೂಡೆಂಟ್ ಆಗಿದ್ದೆ, ಈಗ ನೀನು ಲೆಕ್ಚರ್ ಆಗಿದೆಯಾ. ಯು ವರ್ ಅ ಸ್ಟೂಡೆಂಟ್, ನಾವ್ ಯು ಆರ್ ಅ ಲೆಕ್ಚರರ್. ನೀನು ಸ್ಟೂಡೆಂಟ್ ಆಗಿದ್ದೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇದ್ದೆಗೆ ವರ್, ನೀನು ನೀನು ಓದುತ್ತಾ ಇದ್ದೆ. ಯು ವರ್ ಸ್ಟಡಿಂಗ್, ನೀನು ಖುಷಿಯಾಗಿದ್ದೆ. ಯು ವರ್ ಹ್ಯಾಪಿ. ಓಕೆ, ಸೊ ವರ್ ಎಲ್ಲಿ ಬಳಸ್ತೀವಿ ನಾವು? ವಾಸ್ ಎಲ್ಲಿ ಬಳಸ್ತೀವಿ? ಐ ವಾಸ್. ವರ್ ಎಲ್ಲಿ ಬಳಸ್ತಾ ಇದ್ದೀವಿ? ಯು ತೊಗೊಂಡಿದ್ದೀವಿ. ಯು ವರ್. ನೆಕ್ಸ್ಟ್ ವಿ ವರ್, ದೇ ವರ್. ಸೊ ವರ್ನ ನಾವು ಎಲ್ಲಿ ಬಳಸ್ತೀವಿ? ಯು, ವಿ, ದೇ. ನೀನು ವಿದ್ಯಾರ್ಥಿಯಾಗಿದ್ದೆ, ನಾವು ವಿದ್ಯಾರ್ಥಿಗಳು ಆಗಿದ್ದೆವು, ಅವರು ವಿದ್ಯಾರ್ಥಿಗಳು ಆಗಿದ್ದರು. ಯು ವರ್ ಅ ಸ್ಟೂಡೆಂಟ್, ವಿ ವರ್ ಸ್ಟೂಡೆಂಟ್ಸ್, ವಿ ವರ್ ಪ್ಲೇಯರ್ಸ್. ಓಕೆ, ಸೊ ವಿ ವರ್ ಪ್ಲೇಯರ್ಸ್, ದೇ ವರ್ ಚಿಲ್ಡ್ರನ್, ಅವರು ಮಕ್ಕಳಾಗಿದ್ದರು. ದೇ ವರ್ ಪ್ಲೇಯಿಂಗ್, ಅವರು ಆಟಾಡ್ತಾ ಇದ್ದರು. ದೇ ವರ್ ಹ್ಯಾಪಿ, ಅವರು ಖುಷಿಯಾಗಿದ್ದರು. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ವಾಸ್ ವರ್ ಈಸ್ ಆಮ್ ಆರ್ ಇವು 5, ಆಮೇಲೆ ವಿಲ್ ಬಿ ಅಂತ ಬರುತ್ತೆ, ಅದು ಆಮೇಲೆ ನೋಡೋಣ. ಆಮ್, ವಾಸ್, ಆರ್, ವರ್. ಆರ್ ಬಂದಾಗ ವರ್ ಬರಬೇಕು ಅಷ್ಟೇ. ಆರ್ ಬಂದಾಗ ನೀವು ಪಾಸ್ಟ್ ಟೆನ್ಸಲ್ಲಿ ಆರ್ ಎಲ್ಲಿದೆ ಅಲ್ಲೆಲ್ಲ ವರ್ ಇದೆ ನೋಡಿ. ಆರ್ ಎಲ್ಲಿ ಬಳಸ್ತೀವಿ ನಾವು? ಯು, ವಿ, ದೇ, ಅಲ್ಲಿಗೆ ನಾವು ಆರ್ ಬಳಸ್ತೀವಿ. ಆರ್ ಬಂದಾಗ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ವರ್ ಬಳಸಬೇಕೆ ಹೊರತು ವಾಸ್ ಬಳಸಬಾರ್ದು. ಓಕೆ, ಐ ಬಂದಾಗ ಆ್ಯಮ್ ಬಳಸ್ತೀವಿ. ಐ ಬಂದಾಗ ಪಾಸ್ಟ್ ಟೆನ್ಸಲ್ಲಿ ವಾಸ್ ಬಳಸಬೇಕು. ಐ ವಾಸ್. ಓಕೆ, ಹಾಗೆ ವಾಸ್ ಇನ್ನೆಲ್ಲಿ ಬಳಸ್ತೀವಿ ನೋಡಿ? ಈಸ್ ಬಂದಾಗ ಪಾಸ್ಟ್ ಟೆನ್ಸಲ್ಲಿ ವಾಸ್ ಬಳಸಬೇಕು. ಸೊ ವಾಸ್ ಎಲ್ಲೆಲ್ಲಿ ಬಳಸ್ತೀವಿ? ಆ್ಯಮ್ ಬಂದಾಗ ವಾಸ್ ಬಳಸ್ತೀವಿ, ಈಸ್ ಬಂದಾಗ ವಾಸ್ ಬಳಸ್ತೀವಿ. ಸೊ ಈಸ್ ಎಲ್ಲೆಲ್ಲಿ ಬಳಸ್ತೀವಿ? ಅವನು, ಅವಳು, ಅದು, ಇದು. ಇಲ್ಲಿ ನಾವು ಹಿ ಈಸ್, ಶಿ ಈಸ್, ಇಟ್ ಈಸ್, ದಿಸ್ ಈಸ್, ದ್ಯಾಟ್ ಈಸ್. ಅಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದಿಸ್ ವಾಸ್, ದ್ಯಾಟ್ ವಾಸ್. ಓಕೆ, ನೆಕ್ಸ್ಟ್ ವರ್ ಎಲ್ಲೆಲ್ಲಿ ಬಳಸ್ತೀವಿ? ಪ್ಲೂರಲ್ ಅಂದರೆ ಒಬ್ಬರಿಗಿಂತ ಜಾಸ್ತಿ ಇರೋದು. ನೀನು ಅನ್ನೋದು ಸಿಂಗ್ಯುಲರ್ ಆಗಿರ್ಬೋದು, ಪ್ಲೂರಲ್ಲು ಆಗಿರ್ಬೋದು. ಅದಕ್ಕೆ ನಾವು ವರ್ ಬಳಸ್ತೀವಿ. ಇಲ್ಲಿ ದೀಸ್ ವರ್, ದೋಸ್ ವರ್. ದೀಸ್ ಇವು ಡ್ಯಾಶ್ ಆಗಿದ್ದವು, ಅವು ಡ್ಯಾಶ್ ಆಗಿದ್ದವು ಅಂತ ಹೇಳಬೇಕಾದ್ರೆ ನಾವು ದೀಸ್ ವರ್, ದೋಸ್ ವರ್ ಅಂತ ಬಳಸ್ತೀವಿ. ಓಕೆ, ಇಸ್ ದ್ಯಾಟ್ ಕ್ಲಿಯರ್ ನಾವು? ಸೊ ಈಗ ವಾಸ್ ಮತ್ತು ವರ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ನೆಗೆಟಿವ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಟೀಚರ್ ಆಗಿರಲಿಲ್ಲ. ನಾನು ಟೀಚರ್ ಆಗಿರಲಿಲ್ಲ, ನಾನು ಡಾಕ್ಟರ್ ಆಗಿದ್ದೆ. ಈಗ ಅದನ್ನು ಬಿಟ್ಟು ನಾನು ಬೇರೆ ಇನ್ ಕೇಸ್, ಸೊ ಆ ಥರದ್ದು ಬಹಳ ಕಡಿಮೆ ಎಕ್ಸಾಂಪಲು. ಐ ವಾಸ್, ಅದರದ್ದು ನೆಗೆಟಿವ್ ಹೇಳಬೇಕಾದ್ರೆ ಓಕೆ, ಸೊ ನೆಗೆಟಿವ್ ಏನು ಬರುತ್ತೆ ಇಲ್ಲಿ? ನೀವು ನಾಟ್ ಹಾಕಿ ಅಷ್ಟೇ. ನಾಟ್ ಹಾಕಿದ್ರೆ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಎಸ್, ಇಸ್ ದ್ಯಾಟ್ ಕ್ಲಿಯರ್? ಓಕೆ, ಸೊ ಇದರದೊಂದು ಚಾರ್ಟ್ ನೋಡಿ. ಈ ಚಾರ್ಟಲ್ಲಿ ನಾನು ಕಂಪ್ಲೀಟಾಗಿ ಮ್ಯೂಟ್ ಮಾಡ್ಕೊಳ್ಳಿ. ಹಾಂ, ಈ ಚಾರ್ಟಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ಇಷ್ಟೊತ್ತು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದು ಚಾರ್ಟಲ್ಲಿ ಕ್ಲಿಯರ್ ಆಗಿದೆ. ಇದನ್ನು ಚಾರ್ಟನ್ನು
ಡೈಲಿ ಒಂದು 3-4 ಸಲ ನೋಡ್ತಾ ಇರಿ, ಆಮೇಲೆ ಬಾಯಲ್ಲಿ ಅದನ್ನು ಹೇಳ್ತಾ ಇರಬೇಕು. ಐ ಆಮ್, ಐ ಆಮ್, ಐ ಆಮ್, ಯು ಆರ್, ಯು ಆರ್, ಯು ಆರ್, ವಿ ಆರ್, ವಿ ಆರ್, ವಿ ಆರ್, ದೇ ಆರ್, ದೇ ಆರ್, ದೇ ಆರ್ ಅಂತ ನೀವು ಬಾಯ್ಪಾಠ ಮಾಡಬೇಕು. ಓಕೆ, ಸೊ ಗೊತ್ತಾಯ್ತಲ್ಲ. ಈಗ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಐಗೆ ನಾವು ಆಮ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನಾನು ಹೇಳಿದೆ, ಐ ಆಮ್ ಎ ಟೀಚರ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಎನ್ ಇಂಜಿನಿಯರ್, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ಓಕೆ, ವಾಸ್ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾನು ಇದ್ದೀನಿ ಟೀಚರ್. ಸೊ ನಾನು ಟೀಚರ್ ಇದ್ದೀನಿ. ಸೊ ಆಮಿಗೆ ಇದ್ದೀನಿ, ವಾಸ್ಗೆ ಇದ್ದೆ, ನಾನು ಟೀಚರ್ ಆಗಿದ್ದೆ. ಸೊ ಐ ವಾಸ್ ಎ ಟೀಚರ್. ಓಕೆ, ಐ ವಾಸ್ ಅ ಟೀಚರ್. ನಾವು ಯು ಆರ್, ಯು ವರ್. ನೀನು ಸ್ಟೂಡೆಂಟ್ ಇದೀಯಾ, ನೀನು ಸ್ಟೂಡೆಂಟ್ ಇದ್ದೆ ಅಥವಾ ಸ್ಟೂಡೆಂಟ್ ಆಗಿದ್ದೆ. ಓಕೆ, ಅರ್ಥ ಆಯ್ತಲ್ಲ. ಹಾಗೆ ಶಾರ್ಟ್ ಫಾರ್ಮ್ ಇದು ನೆಗೆಟಿವ್ ವರ್ಬ್, ನೆಗೆಟಿವ್, ಇದು ಪಾಸಿಟಿವ್. ಆಮ್ ನಾಟ್, ಆಮಿಗೆ ನೆಗೆಟಿವ್ ಆಮ್ ನಾಟ್, ವಾಸ್ಗೆ ನೆಗೆಟಿವ್ ವಾಸ್ ನಾಟ್. ಓಕೆ, ಆರ್ಗೆ ನೆಗೆಟಿವ್ ಆರ್ ನಾಟ್, ವರ್ಗೆ ನೆಗೆಟಿವ್ ವರ್ ನಾಟ್. ಓಕೆ, ಅದರದ್ದು ಶಾರ್ಟ್ ಫಾರ್ಮ್ ಏನಿದೆ, ಈಸ್ಗೆ ನೆಗೆಟಿವ್ ಈಸ್ ನಾಟ್, ವಾಸ್ಗೆ ನೆಗೆಟಿವ್ ವಾಸ್ ನಾಟ್, ಈಸ್ ನಾಟ್ ವಾಸ್ ನಾಟ್, ಈಸ್ ನಾಟ್ ವಾಸ್ ನಾಟ್, ಆರ್ ನಾಟ್ ವರ್ ನಾಟ್. ಸೊ ಇದ್ರದ್ದು ಶಾರ್ಟ್ ಫಾರ್ಮ್ಗೆ ನಾವು ಕಂಟ್ರಾಕ್ಷನ್ ಅಂತ ಹೇಳ್ತೀವಿ. ಕಂಟ್ರಾಕ್ಷನ್ ಅಂದರೆ ಶಾರ್ಟ್ ಮಾಡಿರುವಂಥದ್ದು. ಈಗ ಐ ಆಮ್ ನಾಟ್ ಅಂತಿದೆಯಲ್ವಾ, ಐ ಆಮ್ ನಾಟ್ನ ಏಂಟ್ ಅಂತಲೇ ಯೂಸ್ ಮಾಡ್ತಾರೆ. ಓಕೆ, ಏಂಟ್. ಹಾಗೆ ವಾಸ್ ನಾಟನ್ನ ವಾಸಂಟ್, ವಾಸ್ ನಾಟನ್ನ ವಾಸಂಟ್, ಈಸ್ ನಾಟನ್ನ ಇಸಂಟ್, ವಾಸ್ ನಾಟನ್ನ ವಾಸಂಟ್. ಇವು ಸೆಂಟೆನ್ಸಲ್ಲಿ ಮತ್ತು ಮಾತಾಡಬೇಕಾದ್ರೆ ನೀವು ನ್ಯೂಸಲ್ಲಿ ಅಥವಾ ಫಿಲ್ಮ್ಸಲ್ಲಿ ಅಥವಾ ವೆಬ್ ಸೀರೀಸಲ್ಲಿ ನೋಡಬೇಕಾದ್ರೆ ಅಥವಾ ನೀವು ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡಬೇಕಾದ್ರೆ ಈಸ್ ನಾಟ್ ಅವಶ್ಯಕತೆ ಏನಂದರೆ ಈಸನ್ನು ಒತ್ತಿ ಹೇಳಬೇಕಾದ್ರೆ ಈಸ್ ನಾಟ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಇಸಂಟ್ ಅಂತ ಹೇಳಬೇಕಾದ್ರೆ ಶಾರ್ಟಾಗಿ ಹೇಳಬೇಕಾದ್ರೆ ಇಸಂಟ್ ಅಂತ ಹೇಳ್ತೀವಿ. ಓಕೆ, ನೆಗೆಟಿವ್ ನೋಡಿ, ವರ್ ನಾಟ್ ನೆಗೆಟಿವ್, ಅದನ್ನು ನಾವು ವರಂಟ್ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ. ಆರ್ ನಾಟ್ ಅದು ವರ್ ನಾಟ್ ಆಗುತ್ತೆ, ವರಂಟ್. ಓಕೆ, ಹಾಗೆ ಈಸ್ ನಾಟ್ ಇರೋದು ಇಸಂಟ್ ಆಗುತ್ತೆ, ವಾಸ್ ನಾಟ್ ಇರೋದು ವಾಸಂಟ್ ಆಗುತ್ತೆ. ಓಕೆ, ಸೊ ಇಷ್ಟೇ ಕರೆಕ್ಟಾಗಿ ಐ, ಯು, ವಿ, ದೇ, ನಾನು, ನೀನು, ನೀವು, ಅವನು, ಅವಳು, ಅವರು, ಇವರು ಅಥವಾ ಇವನು, ಇವಳು, ಅದು, ಇದು, ಇದಕ್ಕೆಲ್ಲ ನಾವು ಯಾವ್ಯಾವ ಕಾಂಜುಗೇಷನ್ಸ್ ಹಾಕಬೇಕು? ಟು ಬಿ ವರ್ಬ್ ಕಾಂಜುಗೇಷನ್. ಓಕೆ, ಕಾಂಜುಗೇಷನ್ ಅಂದರೆ ಇದು ಒಂದು ಸೆಂಟೆನ್ಸ್ ನೀವು ಮಾಡಬೇಕಾದ್ರೆ ಅದಕ್ಕೆ ಸಹ ಪ್ರಯೋಗ ಅಂದರೆ ಕಾಂಜುಗೇಟ್ ಆಗುತ್ತೆ. ಅದು ಇದೇ ವರ್ಬ್ ಹಾಕಿದ್ರೇ ಆ ಸೆಂಟೆನ್ಸಿಗೆ ಮೀನಿಂಗ್ ಬರುತ್ತೆ. ಅದಕ್ಕೆ ನಾವು ಕಾಂಜುಗೇಷನ್ ಅಂತ ಹೇಳ್ತೀವಿ. ಐ ಆಮ್, ಯು ಆರ್, ವಿ ಆರ್, ದೇ ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದಿಸ್ ಈಸ್, ದ್ಯಾಟ್ ಈಸ್, ದೀಸ್ ಆರ್, ದೋಸ್ ಆರ್. ಹಾಗೆ ಐ ವಾಸ್, ಹಿ ವಾಸ್, ದೇ ವರ್, ಯು ವರ್, ವಿ ವರ್. ಓಕೆ, ಇಟ್ ವಾಸ್, ದ್ಯಾಟ್ ವಾಸ್, ದಿಸ್ ವಾಸ್, ದೀಸ್ ವರ್, ದೋಸ್ ವರ್. ಇದು ಬಾಯ್ಪಾಠ ಆಗಬೇಕು ನಿಮಗೆ ಆವಾಗಲೇ. ಯಾಕೆಂದರೆ ಸುಮಾರು ಸೆಂಟೆನ್ಸ್ಗಳು ಐ ಆ್ಯಮಿಂದನೇ, ಐ ಆ್ಯಮ್ ಆದಮೇಲೆ ಸುಮಾರು ಸೆಂಟೆನ್ಸ್ ಬರುತ್ತೆ. ಓಕೆ, ಸೊ ನಾನು ಹೇಳಿದಲ್ಲ 17 ಥರದ ಸೆಂಟೆನ್ಸು ಬರೀ ಐ ಆ್ಯಮ್ ಯೂಸ್ ಮಾಡ್ಬೋದು. 17 ಥರ ಡಿಫ್ರೆಂಟ್ ಸೆಂಟೆನ್ಸಸ್. ನಾನು ಹೇಳಿದೆ ಐ ಆಮ್ ಎ ಟೀಚರ್, ಐ ಆಮ್ ಸ್ಟಡಿಂಗ್ ಆರ್ ಐ ಆಮ್ ಟೀಚಿಂಗ್. ಓಕೆ, ಐ ಆಮ್ ಆಟ್ ಸ್ಕೂಲ್. ಎಸ್ ಪ್ಲೀಸ್. ಹಾಂ, ಅಲ್ಲ, ಐ ವಾಸ್ ಎ ಚೈಲ್ಡ್ ಅಂದರೆ ಏನರ್ಥ? ಈಗ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ತುಂಬ ಮುಂದಕ್ಕೆ ಹೋಗ್ಬಿಡಬಾರ್ದು. ಟಾಪಿಕ್ ನಾವು ಏನು ಡಿಸ್ಕಸ್ ಮಾಡ್ತಿದ್ವಿ ಅದರೊಳಗೇ ಇರಬೇಕು ನಾವು. ಈಗ ನೋಡಿ, ಐ ವಾಸ್ ಎ ಟೀಚರ್, ಇದರ ಅರ್ಥ ನಾನು ಏನು ಹೇಳಿದೆ? ನಾನೊಬ್ಬ ಹಾಗಾದರೆ ಇದೇನು? ಹಾಂ, ಐ ವಾಸ್ ಎ ಟೀಚರ್ ಅಂದರೆ ಇದ್ದೆ, ಅದೇನೆ. ನೀವು ಒಂದು ವೇಳೆ ಐ ವಾಸ್ ಎ ಚೈಲ್ಡ್ ಅಂದರೆ ನಾನು ಚಿಕ್ಕವನಾಗಿದ್ದೆ ಅಥವಾ ನಾನು ಮಗುವಾಗಿದ್ದೆ ಅಷ್ಟೇ. ನಾನು ಮಗುವಾಗಿರುವಾಗ ಅಲ್ಲ. ಈ ವಾಗ, ಇರು, ಇದೆಲ್ಲ ನೋಡಿ ನಾನು ಹೇಳ್ತೀನಿ. ಕನ್ನಡನ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕಂಪೇರ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ನಾವೇನಾದರೂ ಹಾಕಿದ್ರೆ ಇಂಗ್ಲೀಷಲ್ಲಿ ಅದು ಎಕ್ಸ್ಟ್ರಾ ಇದೆ ಅಂತ ಅನ್ಕೋಬೇಕಲ್ವಾ? ಐ ವಾಸ್ ಎ ಟೀಚರ್, ನಾನು ಟೀಚರ್ ಆಗಿದ್ದೆ. ಮತ್ತು ನೀವು ಇರುವಾಗ ಅಂತ ಹಾಕಬೇಕಾದ್ರೆ ಅಲ್ಲಿ ಬೇರೆ ವರ್ಡ್ ಹಾಕಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೀವಿ. ಅಂದರೆ
ಆ ಸೆಂಟೆನ್ಸ್ಗಳನ್ನು ಜೋಡಿಸುವಂಥದ್ದು. ಸಾರಿ, 2 ಸೆಂಟೆನ್ಸ್ಗಳನ್ನು ಒಂದು ಪದದ ಮೂಲಕ ಜೋಡಿಸುವಂಥದ್ದು, ಅದು ಕಂಜಂಕ್ಷನ್. ನಾನು ಚಿಕ್ಕವನಿರುವಾಗ ದಿನವಿಡೀ ಆಟವಾಡುತ್ತಿದ್ದೆ. ಸೊ ನಿಮಗೆ 2 ಸೆಂಟೆನ್ಸ್ ಸೇರಿಸ್ಬೇಕಲ್ಲ. ನೀವು ಇರುವಾಗ ಅಂತ ಹೇಳಿದಾಗ ಅಲ್ಲಿ ಇರುವಾಗ ಅಂತ ಹೇಳಿಬಿಟ್ಟು ಮುಗಿಸೋಕ್ಕಾಗುತ್ತಾ? ಇಲ್ಲ. ಚಿಕ್ಕವನಿರಬೇಕಾದ್ರೆ ಅಷ್ಟೇ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತಾ? ಇಲ್ಲ. ಸೊ ಅದೆಲ್ಲ ಮುಂದೆ ನಮಗೆಷ್ಟು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟರಲ್ಲೇ ನಾವು ನಿಮ್ಮ ಎಕ್ಸಾಂಪಲ್ಸ್ ಅದರೊಳಗೇನೆ ಇರಬೇಕು. ಸೊ ಯು ಶುಡ್ ನಾಟ್ ಆ್ಯಡ್ ಸಮ್ ಮೋರ್ ಥಿಂಗ್ಸ್ ಟು ಯುವರ್ ಸೆಂಟೆನ್ಸ್ ವೆನ್ ವಿ ಆರ್ ಡಿಸ್ಕಸಿಂಗ್ ಸಮ್ ಯಾವ್ದು ಪರ್ಟಿಕ್ಯುಲರ್ ನಾವೇನಾದರೂ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಹಾಕಿದ್ರೆ ಅದು ನಾನು ಎಕ್ಸ್ಟ್ರಾ ಪದನೇ ಹೇಳ್ಕೊಡ್ಬೇಕಾಗುತ್ತೆ ನಿಮಗೆ, ಅದೀಗ ಸದ್ಯಕ್ಕೆ ಬೇಡ. ಓಕೆ, ಸೊ ಈಗ ಗೊತ್ತಾಯ್ತಲ್ಲ, ಆಗಿದ್ದೆ ಅಂತಷ್ಟೇ, ಆಗಿರುವಾಗ ಅಲ್ಲ. ಈಗ ಒಂದು ವೇಳೆ ನೀವು ಆಗಿರುವಾಗನೇ ಹಾಕಬೇಕು ಅಂತೇಳಿ ವೆನ್ ಐ ವಾಸ್ ಅ ಟೀಚರ್, ಸೊ ಅಲ್ಲಿ ವೆನ್ ಹಾಕಬೇಕು. ವೆನ್ ಐ ವಾಸ್ ಅ ಟೀಚರ್, ನಾನು ಟೀಚರ್ ಆಗಿರಬೇಕಾದ್ರೆ. ವೆನ್ ಐ ವಾಸ್ ಎ ಚೈಲ್ಡ್, ನಾನು ಚಿಕ್ಕವನಾಗಿರಬೇಕಾದ್ರೆ. ಓಕೆ, ಸೊ ಅದು ಈಗಲೇ ಬೇಕಾ? ಅದು ಇನ್ನೂ 3 ತಿಂಗಳಾದಮೇಲೆ ನಿಮಗೆ ಬರುವಂಥದ್ದು ಸೆಂಟೆನ್ಸ್ಗಳು. ಓಕೆ, ಸೊ ಫಸ್ಟ್ ನಾವು ಸ್ಟ್ರಕ್ಚರ್ ತಿಳ್ಕೊಳ್ಳೋಣ. ಈಸ್, ಆ್ಯಮ್, ಆರ್, ವಾಸ್, ವರ್ ನಿಮಗೆ ಬಾಯ್ಪಾಠ ಆಗಬೇಕು. ಎಲ್ಲೇ ಕೇಳಿದ್ರು, ನಿದ್ದೆ ಲೆಪ್ಸಿ ಕೇಳಿದ್ರು ನೀವು ಕರೆಕ್ಟಾಗಿ ಅದನ್ನು ಹೇಳೋ ರೀತಿಯಲ್ಲಿ ಆರ್ಡ್ರಲ್ಲಿ ಹೇಳೋ ಥರನೇ ಇರಬೇಕು. ಅಲ್ಲ, ಆರ್ಡ್ರ್ ಮಿಸ್ ಆದರೂ ಪರವಾಗಿಲ್ಲ, ಬಟ್ ಇದು ಮಿಸ್ ಆಗಬಾರ್ದು, ಕಾಂಜುಗೇಷನ್ ಮಿಸ್ ಆಗಬಾರ್ದು. ಐಗೆ ಆ್ಯಮೇ ಬರಬೇಕು, ಈಸ್ಗೆ ಹಿ ಶೀಟಿಗೆ ಏನು ಬರಬೇಕು, ಯು ವಿದೆಗೆ ಏನು ಬರಬೇಕು ಅದೇ ಬರಬೇಕು. ಓಕೆ, ಇಸ್ ದಾಟ್ ಕ್ಲಿಯರ್? ಎನಿ ಡೌಟ್ಸ್? ಏನಾದ್ರು ಡೌಟ್ ಇದೆಯಾ? ನೋಡಿ, ಮುಂದೆ ನಾನು ಮತ್ತೆ ಈ ಪಾಠನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ರಿಪೀಟ್ ಮಾಡಬೇಕು ಅಂತ ಯಾರಿಗಾದರೂ ಅನಿಸುತ್ತಾ? ಮಾಡಬೇಕಾ? ಇಷ್ಟು ಡೀಟೇಲ್ ಆಗಿ ಹೇಳಿದ್ರು ರಿಪೀಟ್ ಮಾಡಬೇಕಾ? ಅಲ್ಲ, ಏನನ್ನು ರಿಪೀಟ್ ಮಾಡಬೇಕು? ಎಲ್ಲ ಡೀಟೇಲ್ಸ್ ಹೇಳಿದ್ದೀನಲ್ವಾ? ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ಸಂದೇಹ, ಸಮಸ್ಯೆ, ಗೊಂದಲ ಏನಾದರೂ ಇದ್ದರೆ ಹೇಳಿ. ನಿಮಗೆ ಪಾಠ ಅರ್ಥ ಆಗದೇ ಇದ್ದಾಗ ರೆಪಿಟೇಷನ್ ಬೇಕು. ಪಾಠದಲ್ಲಿ ಅರ್ಥ ಆಗದೇ ಇರುವಂಥದ್ದು ನನಗೆ ಇದರಲ್ಲಿ ಏನು ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟು. ನಿಮಗೆ ಇದು ಬಾಯಿಗೆ ಕರೆಕ್ಟಾಗಿ ಬರಬೇಕು. ಇಲ್ಲಿ ಕನ್ಫ್ಯೂಷನ್ ಅಂತ ಏನೂ ಇಲ್ಲ, ಎಲ್ಲ ಡೀಟೇಲ್ ಆಗಿದೆ. ನೋಡಿ, ಐ ಹಾಕಿದಾಗ ಆ್ಯಮ್ ಹಾಕಬೇಕು, ಯು ಹಾಕಿದಾಗ ಆರ್ ಹಾಕಬೇಕು. ಓಕೆ, ಸೊ ನೀವು ಇದನ್ನು ಬರ್ಕೊಳ್ಳಿ ಎಲ್ಲರೂ. ಇದು ಜಸ್ಟ್ ಬರ್ಕೊಳ್ಳಿ. ಇದೇನು ಬರ್ಕೊಳ್ಳೋದು ಬೇಡ, ಇದನ್ನು ಜಸ್ಟ್ ಬರ್ಕೊಳ್ಳಿ. ಬರ್ಕೊಂಡು ಇದನ್ನು ಸ್ವಲ್ಪ ಹಾಗೆ ಬಾಯ್ಪಾಠ ಮಾಡ್ತಾಯಿರಿ. ಆಮೇಲೆ ನಾನು PDF ಕಳಿಸ್ತೀನಿ. PDF ಕಳಿಸಿದ ನಂತರ ಇಲ್ಲಿ ಏನೇನಿದೆ ಅದನ್ನೆಲ್ಲ ನೀವು ಸ್ವಲ್ಪ ರಿಪೀಟ್ ಮಾಡಿದ್ರೆ, ಒಂದು 4-5 ಸಲ ರಿಪೀಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಓಕೆ, ಸೊ ವೆರಿ ಸಿಂಪಲ್. ಈಸ್, ಆ್ಯಮ್, ಆರ್, ವಾಸ್, ವರ್. ಈಗ ಇದು ನಾವು ತುಂಬ ಸೆಂಟೆನ್ಸ್ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ. ಜಸ್ಟು ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಮ್ಯೂಟ್ ಮಾಡ್ಕೊಳ್ಳಿ. ರೋಹಿತ್ ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಕಾಂಜುಗೇಷನ್ ಬರುತ್ತೆ. ಕಾಂಜುಗೇಷನ್ ಅಂದರೆ ಬಿ ವರ್ಬ್ಸ್. ಈಸ್, ಆ್ಯಮ್ ಯಾವ್ದು ಬರುತ್ತೆ ಅನ್ನೋದು ಮಾತ್ರ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನು ನಾನದು ಸೆಂಟೆನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ತುಂಬ ಸೆಂಟೆನ್ಸ್ ನೋಡೋದು. ಹೀ ಈಸ್ ಎ ಡಾಕ್ಟರ್, ಐ ಆಮ್ ಎ ಟೀಚರ್. ಓಕೆ, ಸೊ ಅದು ಒಂದು 100 ಸೆಂಟೆನ್ಸ್ಗಳನ್ನ ನಾವು ತಿರುಗಿಸಿ ಮರಗಿಸಿ ಹಿಂದೆ ಮುಂದೆ ಮಾಡಿದಾಗ ಅದು ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಇದನ್ನು ಜಸ್ಟ್ ಬರ್ಕೊಳ್ಳಿ ಎಲ್ಲರೂ.